ಆಲಮಟ್ಟಿ ಪ್ರವಾಸಿಗರಿಗೆ ಭರ್ಜರಿ ಕೊಡುಗೆ. ಅದ್ದೂರಿ ವಾಟರ್ ಪಾರ್ಕ್ ಉದ್ಘಾಟಿಸಿದ ಸಚಿವರಾದ ಎಂಬಿ ಪಾಟೀಲ್ ಹಾಗೂ ಶಿವಾನಂದ ಪಾಟೀಲ್. ಬಿಸಿಲನಾಡಿನ ಪ್ರವಾಸಿಗರ ದಶಕಗಳ ಕಾಲದ ನಿರೀಕ್ಷೆಯು ಕೊನೆಗೂ ಈಡೇರಿದೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ತಾಲೂಕಿನ ಆಲಮಟ್ಟಿಯಲ್ಲಿ ನೂತನವಾಗಿ ನಿರ್ಮಿಸಲಾದ ಅತ್ಯಾಧುನಿಕ ವಾಟರ್ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನು ಇಂದು ಬೃಹತ್ ಮತ್ತು ಮಧ್ಯಮ ಕೈಗಾರಿಕಾ ಸಚಿವ ಎಂಬಿ ಪಾಟೀಲ್ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವ ಮತ್ತು ಸ್ಥಳೀಯ ಶಾಸಕ ಶಿವಾನಂದ ಪಾಟೀಲ್ ಅವರು ಅಧಿಕೃತವಾಗಿ ಉದ್ಘಾಟಿಸಿದ್ದಾರೆ. ಬಹಳಷ್ಟು ಜಲಮನರಂಜನಾ ಉದ್ಯಾನವನ ಆಗಿರ್ಬೋದು, ಗಾರ್ಡನ್ಗಳಾಗಿರ್ಬೋದು, ಹಲವು ಯೋಜನೆ ಮಕ್ಕಳಿಗೆ ಇಳ್ಕೊಳ್ತಕ್ಕಂಥ ಒಂದು ವ್ಯವಸ್ಥೆ ಇರುವುದಿಲ್ಲ. ದಯವಿಟ್ಟು ಸಚಿವರು ಆ ವಿಷಯವನ್ನ ಅತ್ಯಂತ ಕಾಳಜಿಯಿಂದ ಬಂದಿರುವಂತ ಮಕ್ಕಳಿಗೆ ಒಂದು ಡಾರ್ಮೆಂಟರಿ ವ್ಯವಸ್ಥೆ ಆಗಿರ್ಬೋದು, ಆ ವ್ಯವಸ್ಥೆಯನ್ನು ಮಾಡ್ಬೇಕಂತಕ್ಕಂಥ ಮನವಿಯನ್ನು ಸಹ ಈ ಸಂದರ್ಭದಲ್ಲಿ ಮಾಡಿದ್ದಾರೆ. ಆ ಎಲ್ಲ ಮಹನೀಯರಿಗೆ ತುಂಬ ಹೃದಯದ ಧನ್ಯವಾದಗಳು. ಅಣ್ಣ ಬಸವಣ್ಣನವರ ನಂತರದಲ್ಲಿ ನೆನೆದು ಈ ಕಾರ್ಯಕ್ರಮದಲ್ಲಿ ಅತಿ ಸಂತೋಷದಿಂದ ಪಾಲ್ಗೊಂಡಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೂ ಬೃಹತ್ ಕೈಗಾರಿಕಾ ಸಚಿವರಾದಂಥ ಎಂಬಿ ಪಾಟೀಲ್ರೆ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಕ್ಕಂಥ ಲಿಂಬೆ ಮಂಡಳಿ ಅಧ್ಯಕ್ಷರಾದಂಥ ಭೀಮು ಕೌಲ್ಗಿ ಕಾಕ ಅವರೇ, ಮಾನ್ಯ ತಾಲೂಕಾ ಮಟ್ಟದ ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾದಂಥ ಹಳಮನಿ ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ MD ಅವರೇ, ಸಿ ಅವರೇ, ಇಲಾಖೆ ಎಲ್ಲ ಮುಖ್ಯಸ್ಥರೇ, ಉಪಸ್ಥಿತ ಹಿರಿಯರೇ, ಆತ್ಮೀಯರೇ, ತಾಯಂದ್ರೆ, ಪತ್ರಕರ್ತ ಮಿತ್ರರು, ಬಹಳ ಚಿಕ್ಕದಾದಂಥ ಒಂದು ಕಾರ್ಯಕ್ರಮವನ್ನ ಅತ್ಯಂತ ಒಳ್ಳೆ ಸಂದರ್ಭದಲ್ಲಿ ಲೋಕಾರ್ಪಣೆ ಮಾಡತಕ್ಕಂಥ ಈ ಕಾರ್ಯಕ್ರಮ. ಯಾಕೆಂದ್ರೆ ಬೇಸಿಗೆ ಬಿಸಿಲಿನಲ್ಲಿ ಇತ್ತೀಚಿನ ದಿನಮಾನಗಳಲ್ಲಿ ಮಕ್ಕಳಿಗೆ ಅಮ್ಯೂಸ್ಮೆಂಟ್ ಪಾರ್ಕ್ ಅಂದ್ರೆ ಗೊತ್ತಿರಲಿಕ್ಕಿಲ್ಲ ನಮ್ಮ ಉತ್ತರ ಕರ್ನಾಟಕದಲ್ಲಿ. ಆದರೆ ಅದು ಪ್ರಥಮದಲ್ಲಿ ಇಷ್ಟೊಂದು ಬೃಹತ್ ಆಕಾರದಲ್ಲಿ ಆಲಮಟ್ಟಿಯಲ್ಲಿ ಉದ್ಘಾಟನೆ ಆಗಿರೋದು ನಮ್ಮೆಲ್ಲರ ಸುದೈವ ಅಂತೇಳಿ ನಾನು ಭಾವಿಸ್ತೇನೆ. MB ಪಾಟೀಲ್ ಹೇಳಿದಾಗೆ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಇದ್ದೇ ಇದ್ರೂ ಕೂಡ ಅತ್ಯಂತ ಅವಶ್ಯಕತೆಗೆ ಅನುಗುಣವಾಗಿ ಈ ಅಮ್ಯೂಸ್ಮೆಂಟ್ ಪಾರ್ಕ್ ಅನ್ನ ಇವತ್ತು ಲೋಕಾರ್ಪಣೆ ಮಾಡಿದ್ದೀವಿ. ಇವತ್ತೇ 1 ಮಾರ್ಚ್ 2026 KBGNL ಲಾಲ್ ಬಹದ್ದೂರ್ ಶಾಸ್ತ್ರಿ ಡ್ಯಾಮ್ ಹತ್ರ ವಾಟರ್ ಪಾರ್ಕ್ ಉದ್ಘಾಟನೆ ಆಗಿದ್ದೆ. ಉದ್ಘಾಟಕ ಇವರು ಶ್ರೀ MB ಪಾಟೀಲ್, ಗಾರ್ಡಿಯನ್ ಮಿನಿಸ್ಟರ್ ವಿಜಾಪುರ್, ಹಾಗೆ MLA ಮಿನಿಸ್ಟರ್, ಕ್ಯಾಬಿನೆಟ್ ಮಿನಿಸ್ಟರ್, ಆ ತಕ್ಷಣ ಶಿವಾನಂದ್ ಪಾಟೀಲ್ ಸಾಹೇಬ್ ಅವರು ಕ್ಯಾಬಿನೆಟ್ ಮಂತ್ರಿ, ಆದರೆ ಗಾರ್ಡಿಯನ್ ಮಿನಿಸ್ಟರ್ ಕರ್ನಾಟಕ ರಾಜ್ಯ, ಇವ್ರ ಅಧ್ಯಕ್ಷತೆಯಲ್ಲಿ ಉದ್ಘಾಟನೆ ಇವತ್ತು ಆಗಿದ್ದೆ. ನಾವು ಸೊನಲ್ಗಿ ಆಕ್ವಾ ಪಾರ್ಕ್ ಪ್ರೈವೇಟ್ ಲಿಮಿಟೆಡ್ ಶೋಲಾಪುರ್ ಇಲ್ಲಿ ವಾಟರ್ ಪಾರ್ಕ್ ನಡೆಸ್ತಾ ಇದ್ದೀವಿ. ಇಲ್ಲಿ ನಾವು 6 ಇಯರ್ಸ್ ಹಿಡಿದು ವಾಟರ್ ಪಾರ್ಕ್ ನಡೆಸೋದು ನಮಗೆ ಎಕ್ಸ್ಪೀರಿಯನ್ಸ್ ಐತಿ. ಆ ಎಕ್ಸ್ಪೀರಿಯನ್ಸ್ ಬೇಸ್ ಮೇಲೆ ನಮಗೆ KBGL ಹತ್ರ ವಾಟರ್ ಪಾರ್ಕ್ ನಡೆಸ್ಲಿಕ್ಕೆ ನಮಗೆ ಅವರು ಆಪರ್ಚುನಿಟಿ ಕೊಟ್ಟಿದ್ದಾರೆ. ಈ ಆಪರ್ಚುನಿಟಿನಾಗೆ ನಮಗೆ ಕರ್ನಾಟಕ, ಮಹಾರಾಷ್ಟ್ರ, ತೆಲಂಗಾಣ, ಆಂಧ್ರ ಪ್ರದೇಶ್ ಹಾಗೆ ಬೇರೆ ಏರಿಯಾನಲ್ಲಿ 1st ಟೈರ್, 2 ಟೈರ್, 3 ಟೈರ್ ಸಿಟಿನಲ್ಲಿ ಎಲ್ಲ ಜನರಿಗೆ ವಾಟರ್ ಪಾರ್ಕ್ ಸರ್ವಿಸ್ ಕೊಡೋಕ್ಕೆ ನಮಗೆ ಅಪಾಯಿಂಟ್ ಮಾಡಿದ್ದಾರೆ. 6 ಇಯರ್ಸ್ನಾಗೆ ನಾವು ಚಲೋ ವಾಟರ್ ಪಾರ್ಕ್ ನಡೆಸಿ ಆ್ಯಾವ್ರೇಜ್ ಆ್ಯನ್ಯುವಲಿ 1.5 lakh ಜನ ನಾವು ಶವರ್ ಆ್ಯಂಡ್ ಟವರ್ ವಾಟರ್ ಪಾರ್ಕ್ ಸೋಲಾಪುರ ಈ ಕಡೆ ನಾವು ವೆಲ್ಕಮ್ ಮಾಡ್ತೀವಿ. ಎವ್ರಿ ಇಯರ್ ಕಸ್ಟಮರ್ ನಮಗೆ ಬರ್ತಾ ಇದ್ದಾರೆ. ಇವು ಕಸ್ಟಮರ್ನಾಗ 50% ಕಸ್ಟಮರ್ ಕರ್ನಾಟಕ ರಾಜ್ಯ, ಅದು ಬೀದರ್, ಗುಲ್ಬರ್ಗ, ಕಲಬುರ್ಗಿ, ವಿಜಾಪುರ, ಬಾಗಲಕೋಟ್ ಈ ರಾಜ್ಯ ಹತ್ರ. ಸೊ ಕರ್ನಾಟಕ ಕಸ್ಟಮರ್ಸ್ ನಮಗೆ ಚಲೋ ಎಕ್ಸ್ಪೀರಿಯನ್ಸ್ ಐತಿ. ಕರ್ನಾಟಕ ಕಸ್ಟಮರ್ಸ್ಗೆ ಯಾವ ಥರ ಊಟ ಆಗ್ತೈತಿ, ಅವ್ರಿಗೆ ಏನು ಸಮಸ್ಯೆ ಆಗ್ತವೆ, ಅವ್ರಿಗೇನು ಟ್ರಾವೆಲಿಂಗ್ ಕಾಸ್ಟ್ ಏನು ಬೀಳ್ತಾವೆ, ಇದು ತುಂಬ ನಾವೆಲ್ಲ ಕೇಳ್ಕೊಂಡು ಅದೆಲ್ಲ ರಿಸರ್ಚ್ ಮಾಡ್ಕೊಂಡು ಇಲ್ಲಿ ಆಲಮಟ್ಟಿ ವಾಟರ್ ಪಾರ್ಕ್ ಈ ಕಡೆ ನಾವು ಅಪ್ಲಿಕೇಶನ್ ಮಾಡಿದ ತಕ್ಷಣ ಈ ಆಲಮಟ್ಟಿ ವಾಟರ್ ಪಾರ್ಕ್ ಅರೌಂಡ್ 9 ಜಿಲ್ಲೆ ಅಂದರೆ ಅದ್ರಾಗ ವಿಜಯಪುರ, ಕೊಪ್ಪಲ್, ಗದಗ್, ಹುಬ್ಬಳ್ಳಿ, ಧಾರವಾಡ, ಆದರೆ ಬೆಳಗಾವ್, ಶಾಪುರ್, ಐ ಥಿಂಕ್ ಹೊಸಪೇಟ್ ಮತ್ತು ಆ ತಕ್ಷಣ ಹೊಸಪೇಟ್ ಹತ್ರ ಮತ್ತು ಇವೆಲ್ಲ ಒಂದು 9 ಜಿಲ್ಲಾ ಹತ್ತಿರ ಟೋಟಲ್ ಕಸ್ಟಮರ್ಸ್ ಆಲಮಟ್ಟಿ ವಾಟರ್ ಪಾರ್ಕ್ ಬರ್ಬೋದು. ಅರೌಂಡ್ ಆ್ಯನ್ಯುವಲಿ 2 lakh ಕಸ್ಟಮರ್ ನಾವು ಟಾರ್ಗೆಟ್ ಮಾಡ್ತಾ ಇದ್ದೀವಿ. ಆ ಥರ ಎಲ್ಲ ನೀವು ಪ್ರೆಸ್ ನಮಗೆ ಸಪೋರ್ಟ್ ಮಾಡಬೇಕು. ನೀವು ಪ್ರೆಸ್ ಅವರ ನಮಗೆ 5th ಪಿಲ್ಲರ್ ಆಫ್ ಡೆಮೋಕ್ರಸಿ ನೀವು ಇವತ್ತಿದ್ದೀರಿ.
ನಿಮ್ದು ಎಲ್ಲ ಸಪೋರ್ಟ್ ಹಿಂಗೆ ಇರಲಿ ನಮಗೆ. ನಮ್ಮ ಟಿಕೆಟ್ ಸರ್ ಹೈಟ್ ಮೇಲೆ ನಮ್ಮ ಕಡೆ ಐತಿ 0 to 2.5 feet ನೋ ಚಾರ್ಜ್, 2.5 to 4 feet 200 rupees ಆ್ಯಂಡ್ ಅಬೌವ್ 4 feet 400 rupees. ಇದ್ರಾಗ GST 18% ಇನ್ಕ್ಲೂಡ್ ಆಗಿದ್ದಾರೆ. ಸೊ 400 rupees 200 rupees ಇವು ಎರಡು ಟಿಕೆಟ್ ನಾವು ಕೊಡ್ತೀವಿ. ಹಾಗೆ ನಮ್ಮ ಕಡೆ ಒಳಗೆ ಎಕ್ಸ್ಟ್ರಾ ಪೇ ಮಾಡಿ ನಿಮಗೆ ಮಾರ್ನಿಂಗ್ ಬ್ರೇಕ್ಫಾಸ್ಟ್, ಆಫ್ಟರ್ನೂನ್ ಲಂಚ್, ಈವ್ನಿಂಗ್ ಸ್ನ್ಯಾಕ್ಸ್ ನಾವು ಫೆಸಿಲಿಟಿ ಅವೈಲೇಬಲ್ ಮಾಡಿಕೊಡ್ತೀವಿ. ಪ್ಯಾಕೇಜ್ ಸಿಸ್ಟಮ್ ಸರ್ ಕಸ್ಟಮರ್ ಹೆಂಗೆ ಇಲ್ಲಿ ಬುತ್ತಿ ಟ್ರೆಡಿಷನ್ ಭಾಳ ನಡೀತಾ ಇದೆ. ಸೊ ಭಾಳಷ್ಟು ಜನ ಅದ್ರಾಗ ರೈತರ ಮಂದಿ ಅನ್ರಿ ಎಲ್ಲ ಏನು ಅವ್ರವ್ರ ಹೆಂಗೆ ಅಡ್ಜಸ್ಟ್ಮೆಂಟ್ ಆಗ್ತದೆ ಆ ಪ್ರಮಾಣ ಅವರು ಮನೆಗಿನ ಟಿಫಿನ್ ತರ್ತಾರೆ. ಸೊ ನಾವು ಯಾರಿಗೆ ಫೋರ್ಸ್ ಮಾಡಂಗಿಲ್ಲ, ನಮ್ಮದೇ ಊಟ ಮಾಡ್ಕೊರತ್ ನಾವೇ ನನಗಿಲ್ಲ. ಹೊರಗಿಂದ ಊಟ ಕೂಡ ಅಲೋ ಮಾಡ್ತೀವಿ. ಆಯ್ತಪ್ಪ ಹೊರಗಿಂದ ಊಟ ಬೇಡ, ನಮ್ಮ ಕಡೆನೂ ಊಟನೂ ಅಲೋ ಮಾಡ್ತೀವಿ. ನಮ್ಮ ಕಡೆ ಪ್ಯಾಕೇಜ್ ಸಿಸ್ಟಮು ಅಲೋ ಐತೆ ಸರ್. ಇದು ಸರ್ಕಾರ ಆದೇಶ ಪ್ರಕಾರ ಯಾವ ಪ್ರಮಾಣ KBGNL ಅಥಾರಿಟಿ ಡ್ಯಾಮ್ ಡಿವಿಷನ್ ನಮಗೆ ಗೈಡೆನ್ಸ್ ಕೊಟ್ಟಿದ್ದಾರೆ ಆ ಥರ ನಾವು ಇದು ಟಿಕೆಟ್ ರೇಟ್ ನಾವು ತಗೋತೇವೆ. ಸ್ವಯಂ ನಿಷೇಧ ಬಿಡಬೇಕು ಅಥವಾ ನಾವು ಕೂಡ ಒತ್ತಾಯ ಮಾಡ್ತೀವಿ. ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಸರ್ ಒಂದ್ ನಿಮಿಷ ಸರ್ ರೈತರ ಪರವಾಗಿ ಒಂದು ಮನವಿ ಇದೆ. ದಯವಿಟ್ಟು ತಾವು ನೀರಾವರಿ ಮಂತ್ರಿಗಿದ್ದಾಗ ಕೋಟಿ ವೃಕ್ಷ ಅಭಿಯಾನದಲ್ಲಿ ನಮಗೆ ಬಹಳಷ್ಟು ಅನುಕೂಲ ಮಾಡಿಕೊಟ್ಟಿದ್ದಾರೆ. ರೈತರಿಗೆ ಸಸಿಗಳನ್ನು ಕೊಡ್ತಿದ್ದಾರೆ ಸರ್ಕಾರದಿಂದ. ಸರ್ ಈಗ ಇಲ್ಲ ಕೊಟ್ಟಿಲ್ಲ ಸರ್, ಈಗ 5 ಕೋಟಿಗೆ 4 ವರ್ಷ ಸರ್ ಈಗ ಬಂದಾಗಿ. ನಾವು ವಿನಂತಿ ಮಾಡ್ತೀವಿ ರೈತರಿಗೆ ಆದೇಶ ಮಾಡಿದ್ದಾರೆ. ಈಗ 5 ಕೋಟಿ ಸಾಲಲ್ಲ ಸರ್, 5 ಕೋಟಿ ಮೊದಲು 5 ಕೋಟಿ ರಾಯಚೂರು ಜಿಲ್ಲಾ, ಗುಲ್ಬರ್ಗ ಜಿಲ್ಲಾ, ಯಾದಗಿರಿ ಜಿಲ್ಲಾ ಮೊದಲು ಕೂಡ 5 ಕೋಟಿ ಪ್ರತಿ ವರ್ಷ 5 ವರ್ಷ ಪ್ರತಿ ವರ್ಷ ಅದನ್ನ ಪ್ರಾರಂಭ ಮಾಡಿ ಸರ್. ಪ್ರತಿ ವರ್ಷ ಪ್ರಾರಂಭ ದಯವಿಟ್ಟು ನಮ್ಮ ರೈತರ ಕಳ್ಕೊಳ್ಳಿ. ಶಿವಂ ಪಾಟೀಲ್ ಸಾಹೇಬ್ರಿಗೆ ನಿಮಗೂ ಮನವಿ ಮಾಡ್ತೀವಿ, ಎಲ್ಲಾ ರೈತರ ಅಭಿನಂದನೆ ಹೇಳ್ತೀವಿ. ದಯವಿಟ್ಟು ಅದನ್ನ ಮಾಡಿಬಿಡಿ ಸರ್. ವರದಿ ರಾಜು ಭಜಂತ್ರಿ, PN ಮೀಡಿಯಾ ನ್ಯೂಸ್, ನಿಡಗುಂದಿ.